ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದಂತೆ ಸಾಕ್ಷಿದಾರರು ವಿಚಾರಣೆಗೆ ಬರುವಂತೆ ಕರೆ ನೀಡಲಾಗಿದೆ. ಕೋರ್ಟ್ಗೆ ಬೆದರಿಕೆ ಹಾಕಿರುವ ಬಗ್ಗೆ ಹೇಳಿಕೆ ನೀಡಿದ್ದ ಸಂದೀಪ್ ಕೋರ್ಟ್ ಆದೇಶದಂತೆ ಸಾಕ್ಷಿದಾರರು ವಿಚಾರಣೆಗೆ ಬರುವಂತೆ ಸೂಚಿಸಲಾಗಿದೆ. ಕೋರ್ಟ್ನಲ್ಲಿ ಬೆದರಿಕೆ ಹಾಕಿರುವ ಬಗ್ಗೆ ಹೇಳಿಕೆ ನೀಡಿದ್ದ ಸಂದೀಪ್ ಬಳಿಕ ದೂರು ದಾಖಲಿಸುವಂತೆ ಆದೇಶ ನೀಡಿರುವಂತಹ ಕೋರ್ಟ್ ಸಂದೀಪ್ ಅವರು ಹೇಳಿದ ವಿಚಾರವನ್ನು ಆಧರಿಸಿ ದೂರು ದಾಖಲಿಸಲು ಕೋರ್ಟ್ ಸೂಚನೆ ಕೊಟ್ಟಿದೆ. ಬೆಂಗಳೂರಿನ ಕಾಮಾಕ್ಷಿಪಳ್ಯ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ಈಗ ದಾಖಲಾಗಿರೋದು. ಎಸ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವಕುಮಾರ್, ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಒಂದು ಹಂತದಲ್ಲಿ ವಿಚಾರಣೆ ನಡೀತಾನೆ ಇದೆ. ಆದರೆ ಇದೇ ಕೇಸ್ನಲ್ಲಿ ಸಾಕ್ಷಿದಾರ ಆಗಿರುವಂತಹ ಸಂದೀಪ್ಗೆ ಬೆದರಿಕೆ ಆಗ್ತಾ ಇರೋದು, ಸಾಕ್ಷಿ ಆಗಿ ಇರುವಂತಹ ಸಂದೀಪ್ ಅವರಿಗೆ ಬೆದರಿಕೆ ಆಗ್ತಾ ಇರುವಂಥದ್ದು ಈಗ ಕೋರ್ಟ್ ಸೂಚನೆ ಕೊಟ್ಟಿದೆ. ಜೊತೆಗೆ ಕೇಸನ್ನು ಕೂಡ ದಾಖಲಿಸಿಕೊಳ್ಳುವಂತಹ ಪ್ರಕ್ರಿಯೆ ನಡೀತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ ಶಿವಕುಮಾರ್? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪ್ರಮುಖ ಆರೋಪಿಯಾಗಿದ್ದಾರೆ. ಈ ಕೇಸ್ನಲ್ಲಿ ಸಂದೀಪ್ 49ನೇ ಸಾಕ್ಷಿದಾರನಾಗಿದ್ದಾನೆ. ಸಂದೀಪ್ಗೆ ದರ್ಶನ್ ಅಭಿಮಾನಿಗಳು ಈಗ ಒತ್ತಡ ಹಾಕಿರುವಂತಹ ಪ್ರಕರಣ ಇದು. ಈ ಕೇಸ್ನಲ್ಲಿ ಸಾಕ್ಷಿ ನುಡಿಯದಂತೆ, ಅಂದರೆ ನಾವು ಹೇಳದಂತೆ ನೀವು ಸಾಕ್ಷಿ ಹೇಳಬೇಕು ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಈಗ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ಗೂ ಕೂಡ ಮಾಹಿತಿ ಕೊಟ್ಟಿರುವಂತಹ ಸಂದೀಪ್ ಕೋರ್ಟ್ ಸೂಚನೆಯ ಬಳಿಕ ಈಗ ಕಾಮಾಕ್ಷಿಪಳ್ಯ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲಿಸಿ 3 ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಸಂದೀಪ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 49ನೇ ಸಾಕ್ಷಿದಾರ ಆಗಿದೆ. ಈ ಬಗ್ಗೆ ಈಗ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ಈಗ ಸಂದೀಪ್ ವಿಚಾರದಲ್ಲಿ ಯಾವ ರೀತಿಯಾದ ಒಂದು ವಿಚಾರಣೆ ನಡೀತಾ ಇದೆ, ಆರೋಪಿಗಳಿಂದ ಮತ್ಯಾವ ರೀತಿಯಾದ ಮಾಹಿತಿಗಳು ಕೂಡ ಈಗ ಪೊಲೀಸರು ಪಡೆದುಕೊಂಡಿದ್ದಾರೆ? ಶಿವಕುಮಾರ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಆಗದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಳ್ಳಿ ಪೊಲೀಸರು ಪುನೀತ್, ವೇಣು, ಸುಹಾಸ್ 3 ಜನರನ್ನು ಕೂಡ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಪುನೀತ್ ಸೇರಿದಂತೆ ಉಳಿದ 3 ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿ ವಾಟ್ಸ್ಆಪ್ ರಿಟ್ರೀವ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮೊಬೈಲ್ ಅನ್ನ FSL ಗೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಪುನೀತ್, ಸುಹಾಸ್, ವೇಣು 3 ಜನರನ್ನು ಕೂಡ ಯಾಕೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರೆ ಅಂತ ಕೇಳಿದ ಸಂದರ್ಭದಲ್ಲಿ ನಾವು ದರ್ಶನ್ ಅವರನ್ನ ಆ ರೀತಿ ನೋಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಕೈಯಲ್ಲಿ ಅನ್ನೋ ಮಾತನ್ನ ಪುನೀತ್ ಪೊಲೀಸರ ವಿಚಾರಣೆಯಲ್ಲಿ ಹೇಳಿದ್ದಾನೆ. ಒಂದ್ ಕಡೆ, ಮತ್ತೊಂದ್ ಕಡೆ ಕಳೆದ 10 ವರ್ಷಗಳಿಂದಲೂ ಕೂಡ ಇದೇ ಪುನೀತ್ ನಟ ದರ್ಶನ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಾನೆ. ನಟ ದರ್ಶನ್ ಅವರಿಗೆ ಸೇರಿದಂತ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ದಾಸ ದರ್ಶನ್ ತೂಗುದೀಪ ಶ್ರೀನಿವಾಸ್, ಡಿ ಕಂಪನಿ ಎನ್ನುವಂತ ಅಕೌಂಟ್ಗಳನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿರ್ತಾನೆ. ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಸಿನಿಮಾ ಪೋಸ್ಟ್ಗಳು ಆಗ್ಬೋದು, ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗೋಕ್ಕಿಂತ ಮುಂಚಿತವಾಗ್ಲೂ ಕೂಡ ಸುಮಾರು 8 ವರ್ಷಗಳಿಂದ ಪುನೀತ್ ನಟ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಪುನೀತ್ ಮಾಡ್ತಿರ್ತಾನೆ. ಸ್ವತಃ ಪುನೀತ್ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಒನ್ ಆಫ್ ದಿ ಎವಿಡೆನ್ಸ್ ಆಗಿರ್ತಾನೆ. ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಆದಂತ ನಂತರದಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನ RR ನಗರದ ಪಟ್ಟಣಗೆರೆ ಶೆಡ್ನಿಂದ ಸುಮ್ನಳ್ಳಿ ಬಳಿಯಲ್ಲಿ ಬರುವಂತಹ ಖಾಸಗಿ ಅಪಾರ್ಟ್ಮೆಂಟ್ ನ ಬಳಿಯಲ್ಲಿ ಏನು ಮೃತದೇಹವನ್ನ ಬಿಸಾಡಿ ಹೋಗಿರ್ತಾರೆ, ಮೃತದೇಹವನ್ನ ಬಿಸಾಡಿ ಹೋಗ್ಲಿಕ್ಕೆ ಬಳಸಿದಂತ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನ ಮಾಲೀಕ ಇದೇ ಪುನೀತ್. ಆ ಕಾರನ್ನ ನಾಗರಾಜ್ ಅವರು ನನ್ನ ಬಳಿ ತಗೊಂಡಿದ್ರು ಅನ್ನೋ ಮಾತನ್ನ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಹಿಂದೆ ಪುನೀತ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ. ಹೀಗಾಗಿ ಪುನೀತ್ನನ್ನು ಕೂಡ ಕೇಸ್ನಲ್ಲಿ ವಿಟ್ನೆಸ್ ಅನ್ನ ಮಾಡ್ಕೊಂಡಿರ್ತಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ನಟ ದರ್ಶನ್ನ ಅಭಿಮಾನಿಗಳು ನನಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ಅಂತೇಳಿ ಯಾವಾಗ ಪ್ರಕರಣದ 49ನೇ ಸಾಕ್ಷಿದಾರ ಆಗಿರುವಂತಹ ಸಂದೀಪ್ ಟ್ರಯಲ್ ಕೋರ್ಟ್ ನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ,
ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇರುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕ್ಷಿಯನ್ನು ನುಡಿಬೇಕು ಅಂತೇಳಿ ಯಾವಾಗ ಪೊಲೀಸ್ ಅಧಿಕಾರಿಗಳು ಸಮನ್ಸ್ ಅನ್ನ ಕೊಡ್ತಾರೆ, ಸಂದೀಪ್ ನ್ಯಾಯಾಲಯಕ್ಕೆ ಬಂದು ನೇರವಾಗಿ ಆತನಿಗೆ ಪುನೀತ್ ಮತ್ತು ಬೇರೆ 4 ಜನ ವಾಟ್ಸ್ಆಪ್ ನಲ್ಲಿ ಗ್ರೂಪ್ ಕಾಲ್ ನ ಮೂಲಕವಾಗಿ ನನಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡಬೇಕು ಅಂತೇಳಿ ನನಗೆ ಥ್ರೆಟ್ ಅನ್ನ ಕೊಟ್ಟಿದ್ದಾರೆ ಸ್ವಾಮಿ ಅಂತೇಳಿ ನೇರವಾಗಿ ಸಂದೀಪ್ ನ್ಯಾಯಾಧೀಶರ ಮುಂದೆ ಹೇಳಿರುವಂತದ್ದು. ಹೀಗಾಗಿ ನ್ಯಾಯಾಧೀಶರು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಮಾಡುವಂತೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಸಾಕ್ಷಿದಾರ ಸಂದೀಪ್ನಿಂದ ಹೇಳಿಕೆಯನ್ನ ಪಡ್ಕೊಳ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುನೀತ್, ಸುಹಾಸ್, ವೇಣು 3 ಜನರನ್ನು ಕೂಡ ಅರೆಸ್ಟ್ ಅನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ಸಂದೀಪ್ ಯಾರು, ಸಂದೀಪ್ಗೂ ಪ್ರಕರಣಕ್ಕೂ ಏನ್ ಸಂಬಂಧ ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸಂದೀಪ್ ಈ ತುಮಕೂರಿನಲ್ಲಿ ಬರುವಂತಹ ದುರ್ಗಾ ಬಾರ್ ಅನ್ನುವಂತ ಬಾರ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಪವನ್, ರಾಘವೇಂದ್ರ ಸೇರಿದಂತೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡ್ ಬರುವಂತಹ ಮಾರ್ಗ ಮಧ್ಯದಲ್ಲಿ ತುಮಕೂರಿನಲ್ಲಿ ಮದ್ಯವನ್ನ ಆರೋಪಿಗಳು ಖರೀದಿಯನ್ನ ಮಾಡಿರ್ತಾರೆ. ಖರೀದಿ ಮಾಡಿದಂತ ಮದ್ಯಕ್ಕೆ ರೇಣುಕಾಸ್ವಾಮಿಯಿಂದ ಬಿಲ್ ಕೊಡಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಇದೇ ಸಂದೀಪ್ ಕೊಲೆಯಾದಕ್ಕಿಂತ ಮುಂಚಿತವಾಗಿ ರೇಣುಕಾಸ್ವಾಮಿ ಹಾಗೂ ಆರೋಪಿಗಳನ್ನ ತುಮಕೂರಿನ ದುರ್ಗಾ ಬಾರ್ನಲ್ಲಿ ನೋಡಿರ್ತಾರೆ. ಸಿಸಿಟಿವಿ ಫುಟೇಜ್ ಕಲೆಕ್ಟ್ ಮಾಡಿದಂತ ಪೊಲೀಸರು ಅವತ್ತಿನ ದಿನ ಇದು ಸಂದೀಪ್ನನ್ನು ಕೂಡ ಪ್ರಕರಣದಲ್ಲಿ ಸಾಕ್ಷಿದಾರನಾಗಿ ಪರಿಗಣಿಸಿರ್ತಾರೆ. ಹೀಗಾಗಿ ರೇಣುಕಾಸ್ವಾಮಿಯನ್ನ ಬೆಂಗಳೂರಿನಿಂದ ತುಮಕೂರು ಮಾರ್ಗ ಮಧ್ಯವಾಗಿ ಬೆಂಗಳೂರಿಗೆ ಕರ್ಕೊಂಡ್ ಬಂದಿರೋದಕ್ಕೆ ಪ್ರಮುಖವಾದಂತಹ ವಿಟ್ನೆಸ್ ಬಾರ್ ಕ್ಯಾಶಿಯರ್ ಆಗಿದ್ದಂತಹ ಸಾಕ್ಷಿದಾರ ಸಂದೀಪ್. ಹೀಗಾಗಿ ಸಂದೀಪ್ಗೆ ಪ್ರಕರಣದಲ್ಲಿ ಸಾಕ್ಷಿಯನ್ನ ನುಡಿಬಾರದು ಅಂತೇಳಿ ಪುನೀತ್ ಬೆದರಿಕೆಯನ್ನ ಕೊಟ್ಟಿರ್ತಾನೆ. ಆಕಾಶ್ ಅನ್ನೋರ ಮೂಲಕವಾಗಿ ಸಂದೀಪ್ ಅನ್ನ ಪರಿಚಯ ಮಾಡ್ಕೊಂಡಂತ ಆರೋಪಿಗಳು ಗ್ರೂಪ್ ನ ಕರೆ ಮೂಲಕವಾಗಿ ಓರ್ವರ್ ಹತ್ರ ಮಾತನಾಡಿಸಿದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಬರ್ತಿರುವಂತದ್ದು. ಅಂದ್ರೆ ಪುನೀತ್, ಸುಹಾಸ್, ವೇಣು ಮತ್ತೆ ಇನ್ನೊಬ್ಬ ವ್ಯಕ್ತಿ ಆಕರ್ಷ್ ಅಂತೇಳಿ 4 ಜನ ಮಾತನಾಡಿದರೆ ವಿಚಾರ ಗೊತ್ತು ಅನ್ನೋದನ್ನ ಸಂದೀಪ್ ಪೊಲೀಸರ ಮುಂದೆ ಹೇಳಿರುವಂತದ್ದು. ಆದ್ರೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಪ್ರಶ್ನೆ ಮಾಡಿದ್ರು ಕೂಡ ಆರೋಪಿಗಳು ಯಾವುದೇ ವಿಚಾರವನ್ನ ಬಾಯಿ ಬಿಡ್ತಿಲ್ಲ, ಯಾರ ಬಗ್ಗೆನೂ ಕೂಡ ಹೇಳಿಕೆಯನ್ನು ಕೊಡ್ತಿಲ್ಲ. ನಟ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಅನ್ನೋ ಮಾತನ್ನ ಸದ್ಯಕ್ಕೆ ಹೇಳ್ತಿರುವಂತದ್ದು. ಭರತ್, ಧನ್ಯವಾದ ಶಿವಕುಮಾರ್ ತಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.